ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ, ಬಿಜೆಪಿಯ ಬಗ್ಗೆ ಅವರಿಗೆ ನಿರಂತರವಾಗಿ ಮನಸ್ಸಿಗೆ ಏನೆಲ್ಲ ಬರ್ತದಂತ ಗೊತ್ತಿಲ್ಲ. ಒಟ್ಟು ಸಂಘಟನೆ ಬಗ್ಗೆ ಮತ್ತು ಜಿಲ್ಲೆಯ ಬಗ್ಗೆ ತೀರಾ ಮನಸ್ಸಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿಯ ಕಾರ್ಯಕರ್ತರಿಗೆ ನೋವಾಗುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಅವರ ಒಟ್ಟು ಮಾತಿನ ಅವಿವೇಕತನದ ಮಾತನ್ನು ಅವರು ಮಾತಾಡಿದ್ದಾರೆ. ಕರ್ನಾಟಕ ರಾಜ್ಯದ ಐಟಿ-ಬಿಟಿ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರು ಕರಾವಳಿ ಭಾಗದ ವಿರುದ್ಧ ನೀಡಿರುವಂತಹ ಹೇಳಿಕೆ ಅತ್ಯಂತ ದುರದೃಷ್ಟಕರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿಯ ಮಾರಕವಾದಂಥ ಒಂದು ಹೇಳಿಕೆಯನ್ನ ನಿನ್ನೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನೀಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರು ಕೂಡ ಹೌದು. ಒಟ್ಟು ಮುಖ್ಯಮಂತ್ರಿಗಳನ್ನು ಕೂಡ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಸಚಿವರಾಗಿ ಮತ್ತು ಎಲ್ಲ ಖಾತೆಗಳನ್ನ ಅವರೇ ನಿಭಾಯಿಸುವ ರೀತಿಯಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಮಾಡುವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವರು ಒಂದು ಸ್ಪಷ್ಟನೆಯನ್ನ ಕೊಡಬೇಕು. ನೀವು 2.5 ವರ್ಷಗಳ ಕಾಲದಿಂದ ರಾಜ್ಯದ ಐಟಿ-ಬಿಟಿ ಮಂತ್ರಿ ಆಗಿದ್ದೀರಿ. ಬೇರೆ ಬೇರೆ ವಿಷಯಕ್ಕೆ ನಮ್ಮ ಜಿಲ್ಲೆಯ ಬಗ್ಗೆ ಬೇರೆ ಬೇರೆ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ನಮ್ಮ ಸಂಘಟನೆಯ ಬಗ್ಗೆ ಮಾತಾಡೋದಕ್ಕಿಂತ ನೀವು ಮಂತ್ರಿಗಳಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು, ನಮ್ಮ ಜಿಲ್ಲೆಗೆ ಎಷ್ಟು ಐಟಿ-ಬಿಟಿಗಳನ್ನ ನೀವು ಕೊಟ್ಟಿದ್ದೀರಿ, ಅದು ಪ್ರಾರಂಭ ಆಗಿದೆ, ಎಷ್ಟು ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ನಿಮ್ಮ ವ್ಯವಸ್ಥೆ ಆಗಿದೆ, ಒಟ್ಟು ಎಷ್ಟು ಬಂಡವಾಳ ಹೂಡಿಕೆದಾರರನ್ನ ಕರ್ನಾಟಕ ರಾಜ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ತರುವಂತ ಕೆಲಸವನ್ನ ನೀವು ಮಾಡಿದಿರಿ. ಇದರ ಅಂಕಿ ಅಂಶವನ್ನ ಪ್ರಥಮವಾಗಿ ನೀವು ಕೊಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಿಮ್ಮ ಈ ಭಾಷೆ ಯಾವ ತರದ್ದು ಅಂತ ನಮ್ಗೆ ಅರ್ಥ ಆಗ್ತದೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಸರಿಯಾದ ರೀತಿಯಲ್ಲಿ ನೀವು ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಕರ್ನಾಟಕದ ಜನತೆಗೆ ಕೊಡಬೇಕು. ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಭಾವನೆಗಳಿಂದ ಅಭಿವೃದ್ಧಿ ಆಗ್ತಾ ಏನೋ ಒಂದು ಹೇಳಿಕೆಯನ್ನ ನಿನ್ನೆ ನೀವು ಕೊಟ್ಟಿದ್ದೀರಿ. ಕೋಮು ಅಂದ್ರೆ ಯಾರು ಅಂತ ಸ್ಪಷ್ಟ ಮಾಡಬೇಕು. ನೀವು ನಿಮ್ಮ ಮನಸ್ಸೇ ಒಂದು ರೀತಿಯ ಜಿಹಾದಿ ಮನಸ್ಸು. ಕೋಮು ಭಾವನೆಯನ್ನ ಸೃಷ್ಟಿ ಮಾಡುವವರು ಯಾರು ಅಂತ ನೀವು ಆಲೋಚನೆ. ಯಾವಾಗ ಕಾಂಗ್ರೆಸ್ ಆಡಳಿತ ಬರ್ತದೆ ಆವಾಗ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಗಲಭೆಗಳನ್ನ ಸೃಷ್ಟಿ ಮಾಡುವಂಥದ್ದು, ಈ ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಎಲ್ಲ ಸಂಗತಿ ಕಾಲಕ್ಕೆ ಕಾಂಗ್ರೆಸ್ ಆಡಳಿತ ಬಂದಾಗ ಆಗಿದೆ ಹೊರತು ಯಾವತ್ತೂ ಕೂಡ ಈ ಜಿಲ್ಲೆಯ ಜನ ಅಶಾಂತಿಯಿಂದ ಅಥವಾ ಇಲ್ಲಿಯ ನೆಮ್ಮದಿಯ ವಾತಾವರಣ ಹಾಳು ಮಾಡಲಿಕ್ಕೆ ಇಚ್ಛಿಸುವವರಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಮತ್ತು ಶೈಕ್ಷಣಿಕವಾಗಿ ಮುಂದುವರಿದವರು ಮತ್ತು ಈ ಜಿಲ್ಲೆಯ ಸರ್ಕಾರ ಬಿಟ್ಟು ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆಗಳನ್ನ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿರುವವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಈ ಜಿಲ್ಲೆಯ ಬಗ್ಗೆ ಒಟ್ಟು ತಾತ್ಸರವಾಗಿ ಮಾತಾಡುವಂಥದ್ದನ್ನ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಬಿಡಬೇಕು. ಈ ಜಿಲ್ಲೆಯಲ್ಲಿ ಕರಾವಳಿಯ ಸ್ವಾಭಿಮಾನದ ಮತ್ತು ಶಕ್ತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಪ್ರಾರಂಭ ಆದ ಬ್ಯಾಂಕ್ಗಳೇ ಇಡೀ ರಾಷ್ಟ್ರದಲ್ಲಿ ಇರುವಂತದ್ದು. ಒಂದ್ಸಲ ನೆನಪು ಮಾಡಬೇಕು ನೀವು. ಪ್ರಿಯಾಂಕ ಖರ್ಗೆ ಅವರಿಗೆ ಒಂದ್ಸಲ ನೆನಪು ಮಾಡಬೇಕು. ಈ ಅವಿಭಜಿತ ಜಿಲ್ಲೆಯಲ್ಲಿ ಪ್ರಾರಂಭ ಆದ ಬ್ಯಾಂಕ್ಗಳೇ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತದ್ದು. ನಮ್ಮ ಜಿಲ್ಲೆಯಲ್ಲೇ 8 ಮೆಡಿಕಲ್ ಕಾಲೇಜ್ ಇದೆ. ನಿಮ್ಮ ಕಲಬುರಗಿಯಲ್ಲಿ ಎಷ್ಟಿದೆ ಸ್ವಾಮಿ? ನೀವು ಮೆಡಿಕಲ್ ಕಾಲೇಜ್ ನಿಮ್ಮ ಕಲಬುರಗಿಯಲ್ಲಿ ಎಷ್ಟು ಲೆಕ್ಕ ಇದೆ ಅಂತ ಕೊಟ್ಟು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನೀವು ಮಾತಾಡಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ. ದೇಶದಿಂದ ವಿದೇಶದಿಂದ ಕೂಡ ಎಲ್ಲಿ ಶಿಕ್ಷಣ ಅಂದ್ರೆ ಅದು ಮಂಗಳೂರಿಗೆ ಬರುವಂತ ವಾತಾವರಣ ಇದೆ. ಮಂಗಳೂರಲ್ಲಿ ಶಿಕ್ಷಣ ತಗೊಳ್ಳಿಕ್ಕೆ ಇಡೀ ದೇಶ ವಿದೇಶದಿಂದ ಬರ್ತಾರೆ. ನಿಮ್ಮ ಕಲಬುರಗಿಗೆ ಬರ್ತಾರ? ನೀವು ಕಲಬುರಗಿಯನ್ನ ಯಾವ ತರ ಕಟ್ಟಿ ಬೆಳೆಸಿದ್ದೀರಿ? ಇದಕ್ಕೆಲ್ಲ ಉತ್ತರ ಕೊಡುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರು ಮತ್ತು ನ್ಯಾಯಯುತವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಈ ಜಿಲ್ಲೆಯಲ್ಲಿ
ಉದ್ಯಮ ಸೃಷ್ಟಿ ಮಾಡುವಂಥದ್ದು ಅದು ನಿಮ್ಮ ಸಹಕಾರದಿಂದ ಆದದಲ್ಲ. ಈ ಜಿಲ್ಲೆಯಲ್ಲಿ ಸ್ವಾಭಿಮಾನಿಗಳಾಗಿ ಇಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡುವವರಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡುವವರ ತುಂಬ ಜನ ಇದ್ದಾರೆ. ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸುವಂತೆ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಅನೇಕ ಜನಪ್ರತಿನಿಧಿಗಳು ಕೂಡ ಅವರದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀವು ಕೇವಲ ಬಿಜೆಪಿ ಮಾತ್ರ ಇಲ್ಲಿ ಜನಪ್ರತಿನಿಧಿ ಆದದ್ದಲ್ಲ. ನಿಮ್ಮ ಲೆಕ್ಕದಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಪಾರ್ಟಿಯಿಂದ ಬಿಜೆಪಿಯಿಂದ ಯಾರು ಜನಪ್ರತಿನಿಧಿ ಆಗಿದ್ದಾರೆ, ನಿಮ್ಮ ಲೆಕ್ಕದಲ್ಲಿ ಯಾರೂ ಇಲ್ಲಿ ಕೆಲಸವೇ ಮಾಡಲಿಲ್ಲ, ನಿಮ್ಮಾಗೆ ಸುಮ್ಮನೆ ಕೂತ್ಕೊಂಡದ್ದು ಅಂತ ನಿಮ್ಮ ಅನಿಸಿಕೆ ಇರ್ಬೋದು. ನಿಮ್ಮ ಕಲಬುರಗಿ ತರ ಅಲ್ಲ, ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಎಲ್ಲ ಪಾರ್ಟಿಯ ಜನಪ್ರತಿನಿಧಿಗಳು ಕೂಡ ಈ ಜಿಲ್ಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆಗಳನ್ನ ಮಾಡುವುದರ ಮುಖಾಂತರ ಇಲ್ಲಿಗೆ ದೇಶ ವಿದೇಶದಿಂದ ಜನ ಬರ್ತಾ ಇದ್ದಾರೆ, ವಿದ್ಯೆಗಾಗಿ ಬರ್ತಾ ಇದ್ದಾರೆ, ಉದ್ಯೋಗಕ್ಕಾಗಿ ಬರ್ತಾ ಇದ್ದಾರೆ ಮತ್ತು ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸವನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಸಾಕಷ್ಟು ಉದ್ಯೋಗ ಕೊಡುವಂತ ಸಂಸ್ಥೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದನ್ನ ನೀವು ಮರಿಬಾರದು. ನಿಮ್ಮ ಜಿಲ್ಲೆಯಲ್ಲಿ ಒಂದ್ಸಲ ಆಲೋಚನೆ ಮಾಡಿ. ಗೋವಿಂದರಾವ್ ಸಮಿತಿ ಇತ್ತೀಚೆಗೆ ಕೊಟ್ಟಿರುವಂತ ವರದಿಯಲ್ಲೇ ಇದೆ. ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದ್ಸಲ ನೀವು ಅದನ್ನ ಪರಿಶೀಲನೆ ಮಾಡಿ. ನಿಮ್ಮ ರಾಜ್ಯದಲ್ಲಿ ಅತಿ ಹಿಂದುಳಿದ ವರ್ಗದ ಜಿಲ್ಲೆಯಲ್ಲಿ ಕಲಬುರಗಿ ಕೂಡ ಪಟ್ಟಿಯಲ್ಲಿದೆ ಅನ್ನೋದನ್ನ ನೀವು ಮರೆತು ಮಾತಾಡ್ತಾ ಇದ್ದೀರಿ. ನೀವು ಮಂತ್ರಿ, ನಿಮ್ಮ ತಂದೆ ಮಂತ್ರಿ, ನಿಮ್ಮ ತಂದೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಿಮ್ಮ ಕುಟುಂಬವೇ ಎಲ್ಲ ಅಲ್ಲಿ ಮಂತ್ರಿ, ಮತ್ತೊಂದು ಆಗೋದಿದ್ರೆ ನಿಮ್ಮ ಕುಟುಂಬವೇ ಆಗೋದು. ಈ ತರ ನಿಮ್ಮ ಕೈಯಲ್ಲಿರುವಂತಹ ಸಂದರ್ಭದಲ್ಲಿ ಕೂಡ ನಿಮ್ಗೆ ಕಲಬುರಗಿಯನ್ನು ಅಭಿವೃದ್ಧಿ ಮಾಡದವರು ಮಂಗಳೂರಿನ ಬಗ್ಗೆ ಮಾತಾಡ್ತೀರಿ, ಮಂಗಳೂರಿನ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀರಿ, ಮಂಗಳೂರಿನ ಜನತೆಯ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದೀರಿ. ಇದನ್ನ ಅತ್ಯುಗ್ರ ಶಬ್ದದಲ್ಲಿ ನಾನು ಪಾರ್ಟಿ ಕಡೆಯಿಂದ ಖಂಡಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಸಂಸದರು, ನಮ್ಮ ಶಾಸಕರು ಎಲ್ಲರೂ ಕೂಡ ನಿಮ್ಮ ಹಾಗೆ ಮಾಡಲಿಲ್ಲ. ನಿಮ್ಮ ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿ ಇದ್ದುಕೊಂಡು ಕೂಡ ನೀವು ಏನು ಮಾಡ್ಲಿಕ್ಕೆ ಆಗದ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಆದ್ರೆ ನಮ್ಮ ಜಿಲ್ಲೆಯ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಹಿಂದೆ ಯಾರೆಲ್ಲ ಆಗಿದ್ರು ಎಲ್ಲರೂ ಕೂಡ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನ್ಯಾಯಯುತವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಕುಡಿಯುವ ನೀರಿನ ವಿಷಯ ಬಂದಾಗ ಅಥವಾ ಬೇರೆ ಬೇರೆ ಮೂಲಭೂತ ಸೌಕರ್ಯ ಏನೆಲ್ಲ ಈ ಜಿಲ್ಲೆಗೆ ಆಗಬೇಕು ಇದರ ಬಗ್ಗೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಕೆಲಸ ಮಾಡುವಂಥದ್ದು ಮಾಡಿದ್ದಾರೆ. ಇಲ್ಲಿರುವ ರೀತಿಯಲ್ಲಿ ಒಂದು ಕುಡಿಯುವ ನೀರಿನ ಯೋಜನೆ ಸಮೇತ ಕಲಬುರಗಿಯಲ್ಲಿ ಇಲ್ಲ ಎನ್ನುವುದನ್ನು ನಿಮ್ಮ ಮುಂದೆ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಕರಾವಳಿ ಜಿಲ್ಲೆಯ ಜನರ ಬಗ್ಗೆ, ಕರಾವಳಿ ಜಿಲ್ಲೆಯ ಶಿಸ್ತುಬದ್ಧ ಜೀವನದ ಬಗ್ಗೆ ನೀವು ಒಟ್ಟು ಕೋಮುವಾದದ ಅಣೆಪಟ್ಟಿ ಕಟ್ಟುವಂಥದ್ದು, ಇಲ್ಲಿ ಅಭಿವೃದ್ಧಿಯೇ ಆಗಲಿಲ್ಲ ಎನ್ನುವುದು, ಇದೆಲ್ಲ ಮಾತಾಡೋದನ್ನ ಪ್ರಿಯಾಂಕಾ ಖರ್ಗೆ ಅವರು ನಿಲ್ಲಿಸಬೇಕು. ನಿಮ್ಗೆ ಇನ್ನೊಂದು ನೆನಪು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ರಾಜ್ಯದ ಬೆಂಗಳೂರು ಬಿಟ್ರೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡುವಂತ ಜಿಲ್ಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದನ್ನ ನಿಮ್ಗೆ ಮತ್ತೆ ನೆನಪು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಜಿಲ್ಲೆಯಿಂದ ನೀವು ಎಷ್ಟು ತೆರಿಗೆಯನ್ನ ತಗೊಳ್ತೀರಿ, ಒಂದ್ಸಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೇಳಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಷ್ಟು ತೆರಿಗೆ ನೀವು ಕೇಂದ್ರಕ್ಕೆ ದೂರ ಆಗ್ತೀರಿ, ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಷ್ಟು ತೆರಿಗೆ ತಗೊಳ್ತೀರಿ, ಅದಕ್ಕಿಂತ ಎಷ್ಟು ಪಟ್ಟು ಇಲ್ಲಿ ಅಭಿವೃದ್ಧಿಗೆ ಹಣ ಕೊಡ್ತೀರಿ, ಇದು ಕೂಡ ನೀವು ಲೆಕ್ಕ ಕೊಡಿ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಕೀಳಾಗಿ ಮಾತಾಡುವಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯ ಮಾತುಗಳನ್ನ ನಿಲ್ಲಿಸಬೇಕು. ಒಟ್ಟು ನಮ್ಮ ಸಂಘದ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ. RSS ಅಂದ್ರೆ ದೆವ್ವ, ಬಿಜೆಪಿ ಅಂದ್ರೆ ದೆವ್ವದ ನೆರಳು ಅಂತ ಹೇಳಿದ್ದಾರೆ. ನಿನ್ನೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ. ನಂಗೆ ಗೊತ್ತಿಲ್ಲ, ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರು ಈಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ನನಗೆ ಅನಿಸುವುದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರ ಕೆಳಗೆ ಇವರು ಕೆಲಸ ಮಾಡುವವರು. ನನಗೆ ಅನಿಸುವುದು ಇವರು ಅಧ್ಯಕ್ಷರಾದ್ರೂ ಕೂಡ ಇವರು ಯಾವುದೇ ಕಾರಣಕ್ಕೆ ಯಾವುದೇ ನಿರ್ಣಯ ತಗೊಳ್ಳುವ ಆಗಿಲ್ಲ. ಇವರು ಯಾವುದಿದ್ರು ನಮ್ಮ ರಾಜ್ಯದ ವಿಷಯ ಬಂದಾಗ ಕೂಡ ಹೈಕಮಾಂಡ್ ಅಂತ ಹೇಳ್ತಾರೆ. ನಂಗೆ ಅನಿಸುವುದು ನಿಮ್ಮ ಹೇಳಿಕೆ ನಿಮ್ಮ ತಂದೆಗೆ ಏನಾದ್ರೂ ಹೇಳಿದ್ದೀರಾ ನೀವು? ಅವರ ನೆರಳು ಅಂತ ಹೇಳಿದ್ದೀರಾ? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ನೆರಳು ನನ್ನ ತಂದೆ ಅಂತ ಏನಾದ್ರು ಹೇಳಿದ್ದೀರಾ? ಈ ತರ ನನಗೆ ಅನಿಸುದು. ಯಾಕಂದ್ರೆ ನಿಮ್ಮ ಹೇಳಿಕೆ ನೋಡುವಾಗ ಆ ತರ ಅನಿಸ್ತದೆ. ಭಾರತೀಯ ಜನತಾ ಪಾರ್ಟಿ ಆಗ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗ್ಲಿ, ಅದು ಅತ್ಯಂತ ಪ್ರಬಲವಾಗಿ ಸಂಘಟನೆ ಇಡೀ ದೇಶದಲ್ಲಿ ಇಷ್ಟು ವಿಸ್ತಾರವಾಗಿ
ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಅದರದೇ ಆದ ರೀತಿ ನಿಯಮ ರಿವಾಜುಗಳಿದೆ. ಆ ಕಾರಣಕ್ಕೋಸ್ಕರ ಇವತ್ತು ದೇಶದಲ್ಲಿ ಆಡಳಿತ ಮಾಡುವ ನಿಟ್ಟಿನಲ್ಲಿ ನಮ್ಮ ದೇಶದ ಸರ್ಕಾರ ಬಂದಿದೆ ಮತ್ತು ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗಟ್ಟಿಯಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂತ ಒಂದು ತಂಡ ರಚನೆ ಆಗಿದೆ. ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ನೋಂದಣಿ ಬಗ್ಗೆ ಕೂಡ ಹೇಳಿದ್ದಾರೆ. ನೀವು ಕೇಳದೆ ನಾನೇ ಹೇಳ್ತೇನೆ. ನೋಂದಣಿ ಬಗ್ಗೆ ಹೇಳಿದ್ದಾರೆ. ನಂಗೆ ಸಂಘಕ್ಕೆ ಯಾವ ನೋಂದಣಿ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಸಂಘಟನೆ ಯಾವ ತರ ಕೆಲಸ ಮಾಡ್ತಂದ್ರೆ, ನಿಮ್ಗಾದ್ರೆ ನ್ಯಾಷನಲ್ ಹೆರಾಲ್ಡ್ ಇದ್ದು ಅಥವಾ ಬೇರೆ ಬೇರೆ ಭ್ರಷ್ಟಾಚಾರದಿಂದ ಹಣ ಬರ್ಲಿಕ್ಕೆ ಎಲ್ಲ ಒಂದು ನೋಂದಣಿಯ ಸಂಸ್ಥೆ ಬೇಕಾದಿತ್ತು. ನಮ್ಗೆ ಅದು ಅಗತ್ಯ ಇಲ್ಲ. ಭಾರತೀಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಕೂಡ ಸ್ವಯಂ ಸೇವಕರ ಬಡ ವರ್ಗದ ಸ್ವಯಂ ಸೇವಕರ ಎಲ್ಲ ದೇಶಾಭಿಮಾನಿ ರಾಷ್ಟ್ರಾಭಿಮಾನಿ ಸ್ವಯಂ ಸೇವಕರ ಆಧಾರದ ಮೇಲೆ ನಡೀತದೆ ಹೊರತು ಅದಕ್ಕೆ ಯಾವುದೇ ಮೂಲದ ಹಣದ ಅವಶ್ಯಕತೆ ಇಲ್ಲ. ಸಂಘಟನೆ ಮತ್ತು ಸಾಮಾಜಿಕ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಷ್ಟೇ ಅಲ್ಲಿಂದ ಬರಬೇಕು ಇಲ್ಲಿಂದ ಬರಬೇಕು ಅಂತ ಯೋಚನೆ ಇಲ್ಲ. ನಿಮ್ಮ ಹೇಳಿಕೆ ನಿಮ್ಮದೇ ಸಂಘಟನೆ ಬಗ್ಗೆ ನೀವು ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಈಗಾಗಲೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ನ್ಯಾಷನಲ್ ಹೆರಾಲ್ಡ್ನಂತ ಸಂಘಟನೆಯಿಂದ ಆ ಒಂದು ಹಣ ಪಡ್ಕೊಂಡು ಇವತ್ತು ಕುಖ್ಯಾತಿ ಮಾಡಿರುವಂತ ಕಾಂಗ್ರೆಸ್ನ ಬಗ್ಗೆ ಅಥವಾ ಕಾಂಗ್ರೆಸ್ಸಿಗರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ನಮ್ಮ ಸಂಘಟನೆ ಬಗ್ಗೆ ಹೇಳುವ ಯಾವುದೇ ನೈತಿಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಬಂಧಪಟ್ಟ ಹಾಗೆ ಪುತ್ತೂರಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಲ್ಲಿಯ ಶಾಸಕರು ಅಶೋಕ್ ರೈ ಅವರು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ವಿಬಿಜಿ ರಾಮ್ಜಿ ಆ ಒಂದು ಜನಜಾಗೃತಿ ಸಮಾವೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರು ಭಾಷಣ ಮಾಡ್ತಾ ಮಾಡ್ತಾ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಾಕಷ್ಟು ಶಾಸಕರಿಗೆ ಹೇಳಿಕೆ ಕೊಡುವಂಥದ್ದು ಮತ್ತು ಒಟ್ಟು ರಾಜ್ಯದಲ್ಲಿ ಏನು ಅಭಿವೃದ್ಧಿಯ ಬಗ್ಗೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹೇಳ್ಕೊಂಡು ಬರ್ತಾ ಇದೆ ಅದನ್ನ ನಾನು ಅವರದೇ ಆಡು ಭಾಷೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಆಡು ಭಾಷೆಯಲ್ಲಿ ಅವರು ಸುಳ್ಳಿನ ಕಂತೆಯನ್ನ ಬಟ್ಟೆ ಬಿಚ್ಚುವ ರೀತಿಯಲ್ಲಿ ಬಿಚ್ಚಿಡ್ತೇನೆ ಎನ್ನುವ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನನಗೂ ಸಹ ಅವರು ನಾನು ಮಾತಾಡುವಾಗ ಹೇಳಿದ್ದಾರೆ. ಆದ್ರೆ ಅದನ್ನೇ ಆ ಹೇಳಿಕೆಯನ್ನು ಇಟ್ಟುಕೊಂಡು ಸನ್ಮಾನ್ಯ ಶಾಸಕರಾದ ಅಶೋಕ್ ರೈ ಅವರು ಅವರ ಬಗ್ಗೆ ನಾಯಿ ಎಂಬ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸುಸಂಸ್ಕೃತ ಜಿಲ್ಲೆ. ಇಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುವಂತ ಒಂದು ಜಿಲ್ಲೆ. ಇವತ್ತು ಅಶೋಕ್ ರೈ ಅವರ ಬಗ್ಗೆ ನಾಯಿ ಅಂತ ಹೇಳಿದ್ದಾರೆ. ಇನ್ಯಾರೋ ಜನಪ್ರತಿನಿಧಿ ಅಶೋಕ್ ರೈ ಬಗ್ಗೆ ನಾಯಿ ಅಂತ ಹೇಳುದು ಇದೆಲ್ಲ ಈ ಜಿಲ್ಲೆಯಲ್ಲಿ ಆಗಬಾರದು. ಇದು ಸಹ ಈ ರೀತಿಯ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಆಡಳಿತಾತ್ಮಕವಾಗಿ ಇವತ್ತು ಏನಾದ್ರೂ ಅಭಿವೃದ್ಧಿ ವಿಷಯದಲ್ಲಿ ಚರ್ಚೆ ಇದ್ರೆ ಅದನ್ನು ಮಾಡುವುದಕ್ಕೆ ಏನು ತೊಂದರೆ ಇಲ್ಲ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಡಿ.ವಿ. ಸದಾನಂದ ಗೌಡರು ಕೂಡ ಮುಖ್ಯಮಂತ್ರಿ ಆಗಿದ್ದವರು ಕೂಡ ಶಾಸಕರಾಗಿದ್ರು. ಮಂತ್ರಿ ಆಗಿದ್ದ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಅಲ್ಲಿ ಶಾಸಕರಾಗಿದ್ರು. ಹಿಂದೆ ಸಾಕಷ್ಟು ಜನಪ್ರತಿನಿಧಿಗಳಾಗಿದ್ರು. ಅವರೆಲ್ಲ ಅಭಿವೃದ್ಧಿಯೇ ಮಾಡಲಿಲ್ಲ ಎನ್ನುವ ರೀತಿಯಲ್ಲಿ ಅಶೋಕ್ ರೈ ಅವರು ಮಾತಾಡ್ತಾರೆ ಅಂತ ಪುತ್ತೂರಿನ ಜನತೆ ಮಾತಾಡ್ತಾರೆ. ನಾನು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ಸಂಜೀವ ಮಠಂದವರು ಕೂಡ ಅತ್ಯಂತ ದೊಡ್ಡ ರೀತಿಯಲ್ಲಿ ಅಭಿವೃದ್ಧಿ ಕೆಲಸವನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅಶೋಕ್ ರೈ ಅವರಿಗೆ ಈಗ ಪುತ್ತೂರಿನಲ್ಲಿ ಜನಪ್ರತಿನಿಧಿಯಾಗಿ ಅವಕಾಶವನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಯಾಗಿ ಮಾಡಿದ್ದಾರೆ. ಅವರು ಅಭಿವೃದ್ಧಿ ಮಾಡುವುದಕ್ಕೆ ನಮ್ದು ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಸಹಕಾರವಿದೆ. ಅದರಲ್ಲಿ ಏನು ಚರ್ಚೆ ಇಲ್ಲ. ಅಭಿವೃದ್ಧಿ ಮಾಡುವುದಕ್ಕೋಸ್ಕರನೇ ಅವರಿಗೆ ಜವಾಬ್ದಾರಿ ಕೊಟ್ಟಿರುವಂತದ್ದು. ಆದ್ರೆ ಅಭಿವೃದ್ಧಿ ಮಾಡುವ ಇದರಲ್ಲಿ ಹಿಂದೆ ಯಾರೆಲ್ಲ ಜನಪ್ರತಿನಿಧಿ ಇದ್ರು ಅವರೆಲ್ಲ ಏನೂ ಮಾಡಲಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಡುವಂತದ್ದು ತಪ್ಪು. ಮತ್ತು ಈ ರೀತಿ ಅಸಂಬದ್ಧ ಮಾತುಗಳನ್ನ ಪ್ರಸ್ತಾಪ ಮಾಡುವುದು ಕೂಡ ಅಷ್ಟೇ ತಪ್ಪು. ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಒಳ್ಳೆಯ ಸಂಸ್ಕೃತಿ. ನಮ್ಮ ಪುತ್ತೂರಿನ ಜನತೆ ಅಂತೂ ಅತ್ಯಂತ ಒಳ್ಳೆಯವರು. ಒಂದು ಸುಸಂಸ್ಕೃತ ಜನ ಅವರಿಗೆ ಮತ ಹಾಕಿರುವಂತದ್ದು. ಅದು ಆ ತರದ ಶಬ್ದ ಬಂದ್ರೆ ಜನರಿಗೆ ಕೂಡ ಒಂದು ಮನಸ್ಸಿಗೆ ಭಾವನೆಗೆ ನೋವಾಗುವಂತದ್ದು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಯಿಂದ ಬಂದಿರುವಂತ ರಾಜ್ಯದ ಪ್ರತಿಪಕ್ಷದ ನಾಯಕರಾಗಿ ಒಬ್ಬ ಹಿರಿಯರಾಗಿ
ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವರನ್ನು ಅಷ್ಟು ಹಗುರವಾಗಿ ಉಲ್ಲೇಖ ಮಾಡುವಂತದ್ದು, ಒಬ್ಬ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದಂತ ಅವರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡುವಂತದ್ದು ಇದು ಸರಿಯಲ್ಲ. ಈ ರೀತಿ ಮಾತಾಡೋದನ್ನು ನಮ್ಮ ಸಂಘಟನೆ ಬಿಜೆಪಿ ಅತ್ಯುಗ್ರ ಶಬ್ದದಲ್ಲಿ ಖಂಡನೆ ಮಾಡುತ್ತದೆ. ಯಾವುದೇ ವ್ಯಕ್ತಿಯನ್ನ ಯಾವುದೇ ಸಂದರ್ಭದಲ್ಲಿ, ಅದು ಅಶೋಕ್ ರೈ ಆಗಿರ್ಬೋದು ಅಥವಾ ಇನ್ನೊಬ್ಬರಾಗಿರ್ಬೋದು, ನಾವು ಕೀಳು ಮಟ್ಟದಲ್ಲಿ ಮಾತಾಡುವಂತ ಸಂಸ್ಕೃತಿ ನಮ್ಮದಾಗಬಾರ್ದು. ನಮ್ಮ ಏನಿದ್ರು ರಾಜಕೀಯ ಚರ್ಚೆ ಇರ್ಬೋದು ಅಥವಾ ಅಭಿವೃದ್ಧಿ ಚರ್ಚೆ ಇರ್ಬೋದು, ಅದೊಂದು ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ರೀತಿಯ ಶಬ್ದಗಳಲ್ಲಿ ನಮ್ಮ ಚರ್ಚೆಗಳಾಗಬೇಕು ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಶೋಕ್ ರೈ ಯಾವಾಗ ಕಾಂಗ್ರೆಸ್ನಿಂದ MLA ಆಗಿದ್ದಾರೆ, ನಂತರ ಅವರು ಕಾಂಗ್ರೆಸ್, ನಮ್ಮಲ್ಲಿ ಇಲ್ಲ ಅದು. ನಾವು ಅಲ್ಲಿ ಕಂಪ್ಲೇಂಟ್ ನಮ್ಮ ಪಾರ್ಟಿ ಸಂಘಟನೆ ಕೊಟ್ಟಿದೆ. ಹೌದೌದು, ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಅಲ್ಲಿ ಒಂದು ನಿಮಿಷ, ಪ್ರಿಯಾಂಕಾ ಖರ್ಗೆ ಎಲ್ಲಿ ಸಹ ಅಶೋಕ್ ರೈ ಹೇಳಿದ ಶಬ್ದ ತರ ಮಾತಾಡಿದಾರ? ನಮ್ಮ ಜಿಲ್ಲೆಯವರಾಗಿ ನಿಮ್ಗೆ ಗೊತ್ತಾಗ್ತದೆ ಭಾಷೆಯ ಶಬ್ದ ಎಷ್ಟು ಸ್ಪಷ್ಟ ಇದೆ. ಆತರ ಶಬ್ದ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ದು ಅಲ್ಲ. ಆ ಪ್ರದೇಶದಲ್ಲಿ ನಾಯಿ ಅಂತ ಶಬ್ದ ಹಗುರವಾಗಿ ಆತರ ಆಡು ಭಾಷೆಯಲ್ಲಿ ಮಾತಾಡ್ತಾರ. ಅದಕ್ಕೆ ಅವರು ಕ್ಲಿಯರ್ ಮಾಡಿದ್ದಾರೆ. ಬಟ್ಟೆ ಬಿಚ್ಚುವುದಂದ್ರೆ ಅಶೋಕ್ ರೈಗೆ ಹೇಳಿದ್ದಲ್ಲ, ಸುಳ್ಳಿನ ಬಟ್ಟೆಯನ್ನ ಬಿಟ್ಟೇನೆ, ಚರ್ಚೆಗೆ ಸದಾ ಸಿದ್ಧ ಇದ್ದೇನೆ ಅನ್ನೋದನ್ನ ಕ್ಲಿಯರ್ ನನ್ನ ಹತ್ರ ಹೇಳಿದ್ದಾರೆ, ಮಾತಾಡಿದ್ದಾರೆ. ಅದು ಅಶೋಕ್ ರೈಗೆ ಹೇಳಿಲ್ಲ. ಅಶೋಕ್ ರೈ ಮಾತ್ರ ನೇರವಾಗಿ ಛಲವಾದಿ ಅವರಿಗೆ ನಾಯಿ ಅಂತ ಹೇಳಿದ್ದಾರೆ. ಇದು ಹೇಳಬಾರ್ದು. ಈ ತರದ ಶಬ್ದ ಉಪಯೋಗ ಮಾಡುದು ತಪ್ಪು ಅಂತ ನಮ್ಮ ಅಭಿಪ್ರಾಯ. ಎಲ್ಲಿ ಆ ಸಂದರ್ಭದಲ್ಲಿ ಕೂಡ ನಾವೇನು ಯಾರನ್ನು ಕೂಡ, ನಾನು ಇವತ್ತಿಗೂ ಹೇಳ್ತೇನೆ, ಅಸಂಬದ್ಧ ಶಬ್ದದಲ್ಲಿ ಯಾರು ಮಾತಾಡಿದ್ರು ನಾವು ಸಮರ್ಥನೆ ಮಾಡುವುದಿಲ್ಲ. ನಾವು ಅದರ ಬಗ್ಗೆ ಕಂಪ್ಲೇಂಟ್ ಆಗಿದೆ, ತನಿಖೆ ಆಗಿದೆ, ಸಮಿತಿ ಆಗಿದೆ, ಎಲ್ಲ ಆಗಿದೆ. ಅದು ಆಗಿದ್ದ ಇಲ್ಲೋ ಅಂತ ಆವಾಗಿನ ವಿಧಾನ ಪರಿಷತ್ತಿನ ಅಧ್ಯಕ್ಷರೇ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ.